ಹೊಸ ಹುಡ್ಕಕ್ ಹೋಗೋ ಜಾಗದಲ್ಲಿ ಪೊಲೀಸ್ ಹಿಡಿತಾವ್ರೆ. ಮೊದ್ಲಿಗೆ ಮನೆ ಹತ್ರ ಬಂದಿದೀವಿ. ಏನೋ ಗುಡ್ರೆ ಬೇರೆ ಆಗ್ತೈತೆ ಮರೆಯ. ಹಂದಿಗಿಂದ ಇದ್ದವ್ ತಾತ ಮಳೆ ಅಲ್ಲ ಸನ ಹುಡ್ಕೋದು ಇಷ್ಟೊಂದು ಕಷ್ಟ ಅಂತೇಳಿ ಗೊತ್ತಿರ್ಲಿಲ್ಲ. ಹಾಯ್, ವೆಲ್ಕಮ್ ಬ್ಯಾಕ್ ಟು ರೈತ ಗುರುಜಿ ಯೂಟ್ಯೂಬ್ ಚಾನಲ್. ಇವತ್ತು ಎಲ್ಲಿ ಹೊರಟಿದೀವಪ್ಪ ಅಂದ್ರೆ ಒಂದು ಹಸು ತರ್ಲಿಕ್ಕೆ ಹೊರಟಿದೀವಿ. ಬನ್ನಿ ವಿಡಿಯೋದಲ್ಲಿ ಯಾವ ರೀತಿ ಹಸುನ ನಾವು ಬಾರ್ಗೈನ್ ಮಾಡಿ ಬೈ ಮಾಡ್ತೀವಿ ಅಂತ ತೋರಿಸ್ತೀವಿ. ನಮ್ ಬಾಯ್ಸ್ ಅಂತೂ ರೆಡಿ ಆಗಿ ಇವಾಗ ನಿಂತಿದ್ದಾರೆ. ಹತ್ತಣ ಬನ್ನಿ ಬೈಕ್. ನಮ್ ಬೆಟ್ಟ ನಾನೇನೋ ಶನಿವಾರ ಸಂತೆ ಕಡೆ ಕೇಳವನೆ ಅನ್ಕೊಂಡು ಗಾಡಿಗೆ ಹತ್ತಿರೋದು. ಗಾಡಿಗೆ ಹತ್ತಿದ್ಮೇಲೆ ಹೇಳ್ತಾರೆ ಅಲ್ಲಿ ಹೋಗ್ಬಿಟ್ಟು ನೋಡೋಣ ಅಂತ ಹೇಳಿ. ಬಳ್ಳಿಪೇಟೆಗೆ ಹೋಗೋ ರೋಡಲ್ಲಿ ಮಹೇಂದ್ರ ಅಣ್ಣ ಅವ್ರ ಮನೇಲಿ ಒಂದು ಹಸು ಇದೆ ಅಂತ ಹೇಳಿ ನಮ್ಮ ಪವನ್ ಅಣ್ಣ ಹೇಳಿದ್ದಾರೆ. ಬನ್ನಿ ನೋಡೋಣ ಕೇಳೋಣ. ಮೊದ್ಲಿಗೆ ಮನೆ ಹತ್ರ ಬಂದಿದೀವಿ. ಅವ್ರನ್ನ ಕರೀತಿದ್ದಾನೆ ನಮ್ ಬೆಟ್ಟ. ಬೆಟ್ಟ ಕರಿ ಬೆಟ್ಟ. ಮೊದ್ಲಿಗೆ ಈ ಜಾಗಕ್ಕೆ ಬಂದಿದೀವಿ. ಇಲ್ಲೊಂದು ಹಸು ಇದೆಯಂತೆ, ನೋಡೋಣ ಬನ್ನಿ. ಮಳೆ ಅಲ್ಲ ಇದನ್ನ ನೋಡ್ದು. ಇದಾದ್ಮೇಲೆ ಇನ್ನೊಂದು ಹಸು ಇದೆಯಂತೆ ಒಳಗಡೆ. ಬನ್ನಿ ಆ ಹಸುನ ನೋಡೋಣ. ನಮ್ಮ ಆನೆಯವ್ರಿಗೆ ಇಷ್ಟವಾಗಿಲ್ವಂತೆ. ಬೇರೆ ಹಸು ನೋಡೋಣ ಬನ್ನಿ. ಇವಾಗಂತೂ ಇದು ಇಷ್ಟವಾಗಿಲ್ವಂತೆ. ಬೇರೆ ಹಸು ನೋಡೋಣ ಬನ್ನಿ. ಹೊಸೂರ್ ಕಡೆ ಏನೋ ಹಸುಗಳು ತುಂಬಾ ಇದಾವೆ ಅಂತ ಒಂದು ಮಾಹಿತಿ ಕೇಳ್ಪಟ್ಟಿದ್ದು. ಆ ಕಡೆ ಹೋಗಿ ವಿಚಾರಿಸೋಣ. ಇವಾಗ ನಾವೇನೋ ನಮ್ಮ ಹೊಟ್ಟೆಗೆ ಮೇವು ಹಾಕೊಂಡಿದ್ದು, ಇವಾಗ ನಮ್ಮ ಗಾಡಿಗೆ ಮೇವು ಹಾಕಿಸ್ಕೊಂಡು ಹೊಸೂರ್ ಕಡೆ ಪ್ರಯಾಣ. ಅಲ್ಲೆಂತೂ ಪೊಲೀಸ್ ಹಿಡಿತಾವ್ರೆ. ನಾವು ಹೆಲ್ಮೆಟ್ ಹಾಕ್ತೆ ಬಂದಿದೀವಿ. ರಾಜರು ಅದ್ರ ಹಿಂದ್ಗಡೆ ಒಬ್ಬ ಬಂದ ಅಣ್ಣ ಹಿಡ್ಕಂದ ಇಬ್ರು ಹಿಡ್ಕಂದ. ಯಾರು ಬಿಡ್ದಂಗೆ ಹಿಡಿತಾವ್ರೆ. ಸರಿಯ ಸಿಗಾಕಂದ್ರು. ನಮ್ಮ ಆನೆ ಯೋಚನೆ ಮಾಡ್ತಾನಿದ್ದಾನೆ. ಹೆಲ್ಮೆಟ್ ಇಲ್ಲ, ಡೀಸೆಲ್ ಇಲ್ಲ ಅಣ್ಣನ ಹತ್ರ. ಹೆಲ್ಮೆಟ್ ಮರ್ತು ಬಂದ ಕಾರಣ ದಾರಿನ ನಾವೇ ಇವಾಗ ಹುಡಿಕೊಂಡು ಮತ್ತೆ ಇವಾಗ ಪೇಟೆ ಒಳಗಡೆ ಈ ರೋಡಲ್ಲಿ ಹೋಯ್ತಾ ಇದೀವಿ. ಇಲ್ಲೇ ಅಮ್ಮ ಕ್ಯಾಂಟೀನ್. ಹೊಸೂರಿಗೆ ಬಂದು ನಮ್ಮ ಧರ್ಮಣ್ಣ ಅವರ ಹೋಟ್ಲಲ್ಲಿ ಒಂದು ಕಾಫಿ ಕುಡಿದು ಹೊಸೂರಿಂದ ಕೌಕೋಡಿಗೆ ಹೋಗ್ಬೇಕಾದ್ರೆ ಈ ಕ್ರಾಸ್ ಅಲ್ಲಿ ಇಲ್ಲಿ ಅಕ್ಷಯ್ ಅನ್ನೋರ್ ಮನೇಲೇನೋ ಒಂದು ಕಟ್ಸಿದೆ ಅಂದ್ರು. ನೋಡೋಣ ಬನ್ನಿ. ಅದೆಲ್ಲೋ ಅಲ್ಲಿ ಕಟ್ಟಾಕಿದ್ದಾರೆ ಅಂತೆ, ನೋಡ್ಕೊಬರೋಣ. ಹೊಸ ಎಲ್ಲೋ ಮೇಯಕ್ಕೆ ಹೋಗಿದೆ, ಹುಡುಕ್ತಾ ಇದೀವಿ ಈಗ. ಆ ರೋಡಿಂದ ಇವಾಗ ಹುಡಿಕೊಂಡು ಇಲ್ಲೆಲ್ಲ ಸಿಕ್ಕಿದೆ. ಅಲ್ಲಿಗೆ ಹೋಗಿದ್ದಾರೆ ನಮ್ಮ ಬಾಯ್ಸ್ ಇಬ್ಬರು. ಬನ್ನಿ ಅಲ್ಲಿಗೆ ಹೋಗಿ ನೋಡೋಣ. ಹೊಸ ಹುಡ್ಕಕ್ಕೆ ಹೋಗೋ ಜಾಗದಲ್ಲಿ ನನಗೆ ಮಾತ್ರ ಒಂದು ಬ್ಯೂಟಿಫುಲ್ ಪ್ಲೇಸ್ ಸಿಕ್ಕಿದೆ. ಈ ಪ್ಲೇಸ್ ಹೇಗಿದೆ ಗೊತ್ತಾ? ಸತ್ಯವಾಗ್ಲೂ ಸೂಪರ್ ಆಗಿದೆ ನೋಡಿ. ಹಾಗೆ ಹೊಸ ಹುಡಿಕೊಂಡು ಹೋಗ್ಬೇಕಾದ್ರೆ ನೋಡಿ ಈ ತರ ಒಂದು ಹರಿಯ ನೀರಿರೋ ಜಾಗ ಸಿಕ್ತು. ಪ್ಲೇಸ್ ಮಾತ್ರ ಹೇಗಿದೆ ಗೊತ್ತಾ? ಇಲ್ಲೇ ಕೂತ್ಕೊಂಡು ಇದ್ಬಿಡೋಣ, ಊಟ ಗೀಟ ಮಾಡ್ಕೊಂಡು ಇಲ್ಲೇ ಆರಾಮಾಗಿ ಟೆಂಟ್ ಹಾಕೊಂಡು ಅನಿಸ್ತಾ ಇದೆ. ಆ ತರ ಇದೆ ಈ ಪ್ಲೇಸ್ ಮಾತ್ರ. ಬನ್ನಿ, ಅಲ್ಲಿ ಹಸ ಕಟ್ಟಿದಾರಂತೆ, ಹಸನ ನೋಡೋಣ ಹೇಗಿದೆ. ಕಪ್ಪು ಹಸು ಅಲ್ಲಿ ದೂರದಲ್ಲಿ ಕಾಣ್ತಿರೋ ಕಪ್ಪು ಹಸನ ಇದೇ ಹಸ ಅನ್ಕೊಂಡು ಹೋಗಿದ್ದಾರೆ. ಬಟ್ ಅದು ಬೇರೆಯವ್ರ ಮನೆ ಹಸ ಅಂತ ಹೇಳಿ ಮತ್ತೆ ವಾಪಸ್ ಬರ್ತಾವ್ರಿ ಇವರು. ಅಲ್ಲ ಕಣ್ರಯ್ಯ, ಅದಲ್ವಂತೆ ನೀವು ಅಲ್ಲಿಗೆ ಹೋಗಿದ್ದೀರಲ್ಲ, ಅಲ್ಲೆಲ್ಲೋ ಐತಂತ ಹಸದ. ಅಲ್ಲೆಲ್ಲೋ ಐತಂತ. ಆ ಕಡೆ ಕಟ್ಟಿದೀವಿ ನಾವು, ಈ ಕಡೆ ಕಟ್ಟಕ್ಕಲ್ಲ ನಾವು ಅಂದ್ರು. ಅಲ್ಲ ಅಲ್ಲಿ ಗಂಟ ಹೋಗಿದ್ದಾರೆ. ನಾವು ಅಲ್ಲಿ ಇರೋದು ಮೇನ್ ರೋಡು. ಅಲ್ಲಿಂದ ನೋಡಿ ಇಲ್ಲಿ ಕಡ್ದು ಆ ಮೂಲೆಗೆ ಹೋಗಿರೋದು ಇವರು. ಸನ ಹುಡ್ಕೋದು ಇಷ್ಟೊಂದು ಕಷ್ಟ ಅಂತೇಳಿ ಗೊತ್ತಿರಲಿಲ್ಲ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು. ಬೆಳಗ್ಗೆ ಸ್ನಾನ ಪೂಜೆ ಮಾಡಿ ಕೂತಿದ್ದವನ್ನ ಬತ್ತೀರಾ ಗುರುಗಳೇ ಅಂತ ಹೇಳಿದ್ರು. ನಾನು ಬತ್ತೀನಿ ಅಂತೇಳಿ ಹೊರಟ್ಬಿಟ್ಟು ಬಂದೆ. ಬಟ್ ಹಿಂಗಾಯ್ತು ಇವತ್ತು. ನೋಡೋಣ, ಫೈನಲ್ ಆಗಿ ಇಲ್ಲೊಂದು ಜಾಗದಲ್ಲಿ ಮೇಯ್ತಾ ಇರ್ಬೋದು ಅಂತ ಹೇಳಿದೆ ತಾತ. ನೋಡೋಣ ಬನ್ನಿ. ಇವಾಗ ಆನೆ ಬೇರೆ ಓಡಾಡಿದಾವಿಲ್ಲಿ. ಅಂತೂ ಪೂಜೆ ಇಲ್ಲದಕ್ಕೂ ನಾಡ್ದಿಂದ ಬೇರೆ ಪೂಜೆ ಸ್ಟಾರ್ಟ್ ಆಗುತ್ತೆ. ಈ ತರ ಒಳ್ಳೊಳ್ಳೆ ಜಾಗ ಸುತ್ತಾಡ್ತಿದೀವಿ. ತೋಟ, ಕಾಫಿ ತೋಟ. ಅಲ್ಲ ಈ ಸಂಧಿ ಒಳಗೆ ಹೊಡ್ಕೊ ಬರ್ತೀರ ಹೊಸವಾ? ಹಾ, ಓ ದಾಟ್ ಬರ್ಬೇಕಾ? ಮೂಕಂತ ಬರೋ ಐತಂತೆ ಅಲ್ಲಿ ತೋಟದೊಳಗೆ. ಏನೋ ಗುಡ್ರೆ ಬೇರೆ ಆಗ್ತೈತೆ ಮರೆಯ. ಹಂದಿಗಿಂದ ಇದ್ದವ್ ತಾತ
ಕಾಡಲ್ಲಿ ಒಂದು ಸೊಪ್ಪು ಉಂಟು ಅಂದಂಗೆ ಅಂತೂ ಕಾಡಲ್ಲಿ ಒಂದು ಹಸು ಸಿಕ್ತದು. ಎಲ್ಲೈತೆ ಅಂತೂ ಅಷ್ಟು ದೂರದಿಂದ ಹುಡಿಕೊಂಡು ಬಂದಿದ್ದಕ್ಕೆ ಹಸು ಇಲ್ಲಿ ನಿಂತಿದೆ. ಅಲ್ಲಿದೆ. ಫೈನಲಿ ಸಿಕ್ಕಿದೆ. ಕನ್ಗಡ್ಸು 4 ಅಲ್ಲೇನೋ ಆಗಿದೆ ಅಂತ ಹೇಳ್ತಿದ್ದಾರೆ. ನೋಡೋಣ ಇವಾಗ. ಆಯಲ್ವಾ? ತಡಿಬೇಟ ಹಿಡ್ಕತೀನಿ ಮುಗ್ದಾರಪ್ಪ ಬೇಟಾ ಹಿಡ್ಕ ಮುಗ್ದಳ. ನೆಗ್ದತ್ಕಲ್ ನನ್ನನ್ನು ಸೇರಿಸಿ ಹೇಳ್ಕೋಬೋದಿತ್ತು. ನೋಡಿ 4 ಇದೆ. 1 2 3 4 ಇದೆ. 4 ಇಲ್ಲೊಂದು ಹಸು ಇದೆ. ಮೊದಲನೇ ಕರು ಹಾಕಿದೆ, 2ನೇ ಕರು ಹಾಕಬೇಕು. ಇನ್ನು ಇದು ಒಂದು 2-2.5 ತಿಂಗಳು ಬರಬೇಕಂತೆ. ನೋಡಿ ಇದೆ ಹಸು ಕೆಂಪ. ಇದು ಬಂದು ಮೊದಲು ಕರು ಹಾಕಿದಾಗ 6-6.5 ಲೀಟರ್ ಏನೋ ಹಾಲು ಕೊಡ್ತಿತ್ತಂತೆ. ಒಂದು 40,000 ಮೇಲೆ ಹೇಳ್ತಿದ್ದಾರೆ ಅಮೌಂಟ್. ಅಂತೂ ಇವತ್ತು ಬಂದಿದ್ದಕ್ಕೆ 3 ಹಸುನ ನಮ್ಮ ಶನಿವಾರ ಸಂತೆ ಹೊಸೂರು ಕಡೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ಈ ವಿಡಿಯೋ ಏನಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತಿದ್ದೀನಿ. ನನಗೆ ಅಂತೂ ಓಡಾಡಿ ಸಾಕಾಗೋಯ್ತು. ಇವಾಗ ಊರ ಕಡೆ ಹೋಗೋಣ. ಮನೆ ಹತ್ರ ಜನ ಕಾಯ್ತಿದ್ದಾರೆ, ಶಾಸ್ತ್ರದವ್ರು ಇದ್ದಾರೆ. ಹಾಗೆ 1-2 ದೇವಸ್ಥಾನದ್ದು ಪಾಂಪ್ಲೆಟ್ಸ್ ಬೇಡ ರೆಡಿ ಮಾಡಬೇಕು. ಇವಾಗ ಮನೆ ಕಡೆ ಪ್ರಯಾಣ. ಟಾಟಾ ಬಾಯ್ ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.